ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸಿರಿಧಾನ್ಯದಲ್ಲಿ ಸೂಪನ್ನು ಮಾಡೋದು ತೋರಿಸ್ಕೊಡ್ತೀನಿ. ಇದು ನಾನು ಸಾಮೆ ತೊಗೊಂಡಿದ್ದೀನಿ. ಸಾಮೆಯಲ್ಲಿ ಸೂಪ್ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ಹೆಲ್ದಿ ಇರುತ್ತೆ. ಸೊ ಯಾರು ಬೇಕಾದರೂ ಕುಡಿಬೋದು. ಬನ್ನಿ, ಇದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ಇದು ಸಾಮೆನ ತೊಳೆದು ನೆನೆಗೆ ಹಾಕಿಟ್ಟಿದ್ದೀನಿ. ಯಾವಾಗ ಮಾಡಬೇಕಾದ್ರೂ ನಾವು 8 ಗಂಟೆಗೆ ನಾವು ನೆನೆಗೆ ಇಡಬೇಕು. ಇದು ಯಾವ ಸಿರಿಧಾನ್ಯ ಇದ್ರೂ ನಾವು ನೆನೆಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನೆನೆಸಿ ಇಟ್ಟಿದ್ದೀನಿ. ಈಗ ನಾನು ಕುಕ್ಕರಲ್ಲಿ ಹಾಕ್ತೀನಿ. ನಮಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ನಾವು ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಕ್ಯಾರೆಟ್ ಹಾಕ್ತೀನಿ. 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ನಾವು ಯಾವ ತರಕಾರಿ ಇದೆ ಅದು ಹಾಕ್ಕೋಬೋದು. ಬೀನ್ಸ್ ಇದ್ದರೆ ಬೀನ್ಸು, ಬಟಾಣಿ, ಮತ್ತು ನಮಗೆ ಯಾವ ಇಷ್ಟ ಆಗುತ್ತೋ ತರಕಾರಿ, ಆ ತರಕಾರಿನ ಹಾಕೊಂಡು ನಾವು ಮಾಡ್ಕೋಬೋದು. ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಇದನ್ನು ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಬೇಯಲಿಕ್ಕೆ ಇಡಬೇಕು. ಚೆನ್ನಾಗಿ ಒಂದು 3 ಇಂದ 4 ವಿಜಿಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕು. ಈಗ 3 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ತಣ್ಣಗಾಗಿದೆ. ಈಗ ನಾವು ಇದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಬೇಕಂದ್ರೆ ಸ್ವಲ್ಪ ತಣ್ಣಗಾಗಬೇಕು. ಇಲ್ಲ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ನಾವು ಹಾಗೇನೆ ಮಾಡ್ಕೋಬೋದು. ಸ್ವಲ್ಪ ಮಿಕ್ಸಿಗೆ ಹಾಕಬೇಕಾದ್ರಿಂದ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿದೆ. ಮಿಕ್ಸಿಗೆ ಹಾಕೋತೀನಿ. ಮತ್ತು ಚೆನ್ನಾಗಿ ನಾವು ಸಾಫ್ಟಾಗಿ ಕೂಗಿಸ್ಕೊಂಡ್ಬಿಟ್ರೆ ನಮಗೆ ಚೆನ್ನಾಗಿ ಸ್ಮೂದಿ ಆಗುತ್ತೆ ಸೂಪ್ಗೆ. ಇದನ್ನು ಮಿಕ್ಸಿಗೆ ಹಾಕೋತೀನಿ. ಈಗ ಇದು ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ಈಗ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಬೆಣ್ಣೆ ಬೇಕಾದರೂ ಹಾಕೋಬೋದು, ಇಲ್ಲ ಎಣ್ಣೆ ಬೇಕಾದರೂ, ಏನು ಬೇಕಾದ್ರೂ ಅವ್ರಿಷ್ಟ, ಏನು ಬೇಕಾದರೂ ಹಾಕ್ಕೋಬೋದು. ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೂಪ್ಗೆ ಒಳ್ಳೆ ಟೇಸ್ಟು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ, ಬಾಯಿಗೆ ಸೂಪ್ ಕುಡಿಯೋವಾಗ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ಕ್ಯಾಪ್ಸಿಕಮ್ ಕೂಡ ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಇದನ್ನು ಸ್ವಲ್ಪ ಹುರ್ಕೋತೀನಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಈಗ ಸಾಮೆನ ಹಾಕ್ಕೊತೀನಿ. ಇದು ಅರ್ಧ ಫ್ರೈ ಆಗಿದೆ. ಈಗ ಇದು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ. ಸ್ವಲ್ಪ ಖಾರವಾಗಿ ಬೇಕಾದರೆ ನಾವು ಚಿಲ್ಲಿ ಫ್ಲೇಕ್ಸ್ ಈ ಥರ ಹಾಕೋಬೋದು, ಇಲ್ಲ ಬೇಡ ಅಂದರೆ ಸ್ಕ್ರಿಪ್ಟ್ ಮಾಡ್ಬೋದು. ಕಾಳು ಮೆಣಸಿನ ಪುಡಿ ಹಾಕ್ತೀನಿ, ಸ್ವಲ್ಪ ಪೆಪ್ಪರ್ ಪುಡಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ನೀರು ಕೂಡ ಸ್ವಲ್ಪ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ಕುದಿ ಬರಬೇಕು, ಒಂದು ಕುದಿ ಬರಬೇಕು. ಸೊ ಇದು ಕುದೀತಾ ಇದೆ. ಈಗ ಇದು ರೆಡಿ ಆಯಿತು. ಬೇಕಾದರೆ ಹುಳಿ ಬೇಕಾದರೆ ಟೊಮೆಟೊ ಸಾಸ್ ಕೂಡ ಹಾಕೋಬೋದು.
ಇದು ನಮ್ಮ ಮಿಲೆಟ್ಸ್ ಸಿರಿಧಾನ್ಯದಿಂದ, ಸೊ ನಮಗೆ ಅವೆಲ್ಲ ಏನು ಬೇಕಾಗಿರಲ್ಲ. ನಮ್ಮದು ಏನು ನಾಟಿ ಏನು ಇದೆ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೋತೀನಿ. ಸೊ ಸೂಪ್ ತಯಾರಾಗಿದೆ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಬೇಕಾದರೆ ಹಾಕೋಬೋದು, ನಾವು ಮುಂಚೆನೇ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಖಾರ ಬೇಕಂದರೆ ಮತ್ತೆ ನಾವು ಪೆಪ್ಪರ್ ಹಾಕ್ಕೋಬೋದು. ಸೊ ಸಾಮೆ ಸೂಪ್ನ ತಯಾರಾಗಿದೆ. ತುಂಬಾ ಹೆಲ್ದಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮಾಡಿರೋ ಕ್ವಾಂಟಿಟೀಸ್ ನೋಡಿದರೆ ಒಂದು 5 ಜನಕ್ಕೆ ಆಗುತ್ತೆ ಅದು. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.